ಹಾಯ್ ವೆಲ್ಕಮ್ ಬ್ಯಾಕ್. ಮೊನ್ನೆ ಸರ್ವಿಸಿಗೆ ಹೋಗಿದ್ನಲ್ಲ, ಸರ್ವಿಸ್ ಅರ್ಧ ಆಗಿತ್ತದು. ಅದ್ರ ಸಂಬಂಧ ಇವತ್ತು ವಾಪಸ್ ಹೊಂಟೀನಿ. ಮೊನ್ನೆ ಚೈನ್ ಕ್ಲೀನ್ ಒಂದು ಆ್ಯಂಡ್ ಬೈಕ್ ವಾಷಿಂಗ್ ಆ್ಯಂಡ್ ಚೈನ್ ಲೂಬ್ ಅದು ಒಂದು ಬಿಟ್ಟಿದ್ರೆ. ಯಾಕಪ್ಪ ಅಂತಂದ್ರೆ ನಾನು ಹೋಗಿದ್ದೆ ಸಂಜೆ ಮುಂದೆ ಹೋಗಿದ್ದೆ ನಾನು ಸರ್ವಿಸಿಂಗ್. ಪಾಪ ಅವರು ಭಾಳ ಟ್ರೈ ಮಾಡಿದರೆ. ಮತ್ತು ನಾನು ಆಮೇಲೆ ಫೈನಲ್ ಆಗಿ ಎಷ್ಟು ಫಸ್ಟ್ ಸರ್ವಿಸಿಗೆ ಎಷ್ಟು ಕಾಸ್ಟ್ ಆಯಿತು ಆ್ಯಂಡ್ ಫಸ್ಟ್ ಸರ್ವಿಸ್ ಆದಮೇಲೆ ಏನೇನು ಮಾಡಿದ್ದಾರೆ, ಫಸ್ಟ್ ಸರ್ವಿಸ್ ಒಳಗೆ ಏನು ಮಾಡಿದರು, ಫಸ್ಟ್ ಸರ್ವಿಸ್ ಆದಮೇಲೆ ಗಾಡಿ ಪರ್ಫಾರ್ಮೆನ್ಸ್ ಹೆಂಗೈತೆ ಅಂತ ನಿಮಗೆ ನಾನು ಗಾಡಿ ವಾಶ್ ಮಾಡಿ ಚೈನ್ ಲೂಬ್ ಮಾಡ್ಕೊಂಡು ವಾಪಸ್ ಬರೋ ಮುಂದೆ ಹೇಳ್ತೀನಿ. ಆ್ಯಂಡ್ ಏನೇನು ಇಂಪ್ರೂವ್ಮೆಂಟ್ಸ್ ಆಗೈತಿ ಅಂತೇಳಿ. ಆ್ಯಂಡ್ ಇಲ್ಲಿ ಚೆಕ್ ಇಂಜಿನ್ ಅಂತ ಬರತ್ತೈತಲ್ಲ, ಅದಂಕರ ಬಂದಿಲ್ಲ. ಸ್ಟಿಲ್ ನಾವು ಯಾವಾಗ ಬರುತ್ತೆ ಹೇಳಕ್ಕೆ ಬರೋಂಗಿಲ್ಲ. ಅದು ಬಂತಪ್ಪ ಅಂತಂದ್ರೆ ಗಾಡಿ ಮತ್ತು ವಾಪಸ್ಸು ಶೋರೂಮ್ಗೆ ಒಯ್ಯಬೇಕಾಗತ್ತೆ. ಎಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ನಾನು ಸಿಗ್ತೇನೆ. ಇದು ಫಸ್ಟ್ ಸರ್ವಿಸ್ನ ಪಾರ್ಟ್ 2 ವಿಡಿಯೋ. ಯಾಕಪ್ಪ ಅಂತಂದ್ರೆ 1 ಡೇ ಒಳಗೆ ಇದೆ ನಂದು ಫಸ್ಟ್ ಸರ್ವಿಸ್ ಮುಗಿಲಿಲ್ಲ. ಯಾಕಂದರೆ ಎಕ್ಸಸರೀಸ್ ಒಂದು ಫಿಟ್ಟಿಂಗ್ ಮಾಡಿಸೋದಿತ್ತಲ್ಲ, ಹಾಗಾಗಿ ಸೆಕೆಂಡ್ ಡೇ ಬಂದೆ. ಈಗೇನು ಫಿಟ್ಟಿಂಗ್ ಮಾಡ್ಸತ್ತೀನಪ್ಪ ಅಂತಂದ್ರೆ ನೀವು ಆಲ್ರೆಡಿ ವಿಡಿಯೋ ನೋಡಿರ್ಬೋದು. ಯಾವುದಪ್ಪ ಅಂತಂದ್ರೆ ಅಡ್ವೆಂಚರ್ ಕಿಟ್ಟನ್ನು ತರಿಸಿದ್ದೆ ನಾನು. ಅಡ್ವೆಂಚರ್ ಕಿಟ್ ಒಳಗೆ ಏನೇನು ಬರುತ್ತಪ್ಪ ಅಂತಂದ್ರೆ ಫ್ರಂಟ್ ಲೈಟ್ ಗ್ರಿಲ್ ಆ್ಯಂಡ್ ಫ್ರಂಟ್ ಬ್ರೇಕಿನ ಅದು ಏನು ಮೇಲೊಂದು ಡಬ್ಬಿ ಇರುತ್ತಲ್ಲ, ಆ ಡಬ್ಬಿ ಮ್ಯಾಗಿನ ಮುಚ್ಚುಳಿಕೆ, ನೆಕ್ಸ್ಟ್ ಸಿಲಿಂಡರ್ ಗಾರ್ಡ್, ನೆಕ್ಸ್ಟ್ ರೇಡಿಯೇಟರ್ ಗಾರ್ಡ್, ಇವೆಲ್ಲ ಬಂದಿರ್ತವೆ. ಅವನ್ನೆಲ್ಲ ಫಿಟ್ಟಿಂಗ್ ಮಾಡ್ಸಾತೀನಿ. ಈಗ ಫಸ್ಟ್ ಈ ಲೈಟ್ ಗ್ರಿಲ್ಲನ್ನು ಹಾಕ್ಸಾತೀನಿ, ನೋಡತ್ತಿರ್ಬೇಕು. ಈ ಎಲ್ಲ ಅಡ್ವೆಂಚರ್ ಕಿಟ್ಟನ್ನು ನಾನು ಅನ್ಬಾಕ್ಸಿಂಗ್ ಮಾಡಿದ್ದೆ ವಿಡಿಯೋ ನಾನು ಇದಕ್ಕೆ ಮೊದಲು ಹಾಕಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಐತಿ. ಇಲ್ಲಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಇಲ್ಲಪ್ಪ ಅಂತಂದ್ರೆ ಐ ಬಟನ್ ಒಳಗೆ ಕೊಟ್ಟಿರ್ತೀನಿ. ಇದನ್ನು ನಾನು ಬ್ಯಾಂಡಿರೋಸ್ ಪಿಟ್ ಸ್ಟಾಪಿಂದ ತರಿಸಿದ್ದೆ. ಈ ಅಡ್ವೆಂಚರ್ ಕಿಟ್ ಒಳಗೆ ಈ ಸೈಡ್ ಸ್ಟ್ಯಾಂಡ್ ಶೂನು ಸಿಗುತ್ತೆ. ಅದನ್ನೇ ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ನಿಮ್ಮ ಬೈಕ್ ಜಾಸ್ತಿ ವೇಟ್ ಇದ್ದಾಗ ಏನೋ ನೀವು ಮಣ್ಣೊಳಗೆ ಅಥವಾ ಕೆಸರೊಳಗೆ ನಿಂದಿಸಿದಾಗ ಅದು ಕುಸಿಯೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ಈ ಶೂನ ಯೂಸ್ ಮಾಡ್ತಾರೆ. ಈ ಅಡ್ವೆಂಚರ್ ಕಿಟ್ ಒಳಗೆ ಏನಪ್ಪ ಅಂತಂದ್ರೆ ಎಲ್ಲ ಗಾರ್ಡ್ಸ್ಗಳು ಬರ್ತಾವೆ. ಗಾರ್ಡ್ಸಪ್ಪ ಅಂತಂದ್ರೆ ಸೇಫ್ಟಿ. ಈಗ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಆಗ್ಬೋದು ಆ್ಯಂಡ್ ರೇರ್ ಬ್ರೇಕ್ ಆಯಿಲ್ ಗಾರ್ಡ್ ಆಗ್ಬೋದು. ಅಂದ್ರೆ ಅದಕ್ಕೊಂದು ಡಬ್ಬಿ ಇರುತ್ತಲ್ಲ, ಆ ಡಬ್ಬಿ ಮೇಲೆ ಒಂದು ತಗಡು ಅಥವಾ ಒಂದು ಕೆಬ್ಬಣದ ಒಂದು ಗಾರ್ಡ್ ಹಾಕ್ತಾರೆ. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ನೀವು ಆಫ್ ರೋಡಿಂಗ್ ಮಾಡೋ ಮುಂದೆ ಅಥವಾ ಕಲ್ಗೆಲ್ಲ ಸಿಡಿದಾಗ ಮತ್ತು ಬೈಕ್ ಏನಾದರೂ ಸ್ಕಿಡ್ ಆಗಿ ಬಿದ್ದಾಗ ಅವೆಲ್ಲ ಏನು ಡ್ಯಾಮೇಜ್ ಆಗಂಗಿಲ್ಲ. ಹಾಗಾಗಿ ಈ ಅಡ್ವೆಂಚರ್ ಕಿಟ್ಟನ್ನು ಯೂಸ್ ಮಾಡ್ತಾರೆ. ನಾನು ಹಾಕಿದ್ದೀನಿ. ಎಲ್ಲ ಟೋಟಲ್ ನಾನು ಎಷ್ಟು ಇದಕ್ಕೆ ಕಾಸ್ಟ್ ಆಯಿತು ಅಂತೇಳಿ ನಾನು ಆ ವಿಡಿಯೋದೊಳಗೆ ಹೇಳಿದ್ದೀನಿ. ಸೊ ಆ ವಿಡಿಯೋ ಯಾರು ನೋಡಿಲ್ಲ ನೋಡಿರಿ. ಆ್ಯಂಡ್ ಇನ್ನು ಈ ವಿಡಿಯೋನ ಯಾರು ನೋಡತ್ತೀರಿ, ಸಬ್ಸ್ಕ್ರೈಬ್ ಆಗ್ಲಾರ್ದು ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿರಂದ್ರೆ ಒಂದು ಲೈಕ್ ಮಾಡಿರಿ. ನಾನು ಈ ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಏನು ಆ್ಯಂಡ್ ನಾನು ಫಸ್ಟ್ ಸರ್ವಿಸ್ ಒಳಗೆ ಏನೇನು ಕಂಪ್ಲೇಂಟ್ ಹೇಳಿದ್ದೀನಿ ಆ್ಯಂಡ್ ಏನೇನು ಸಾಲ್ವ್ ಮಾಡಿದ್ದಾರೆ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ. ನಾನು ಈ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಆದಮೇಲೆ ಇದೇ ವಿಡಿಯೋದೊಳಗೆ ನಾನು ಇದರದ್ದು ಟೋಟಲ್ ಡೀಟೇಲ್ನ ಹೇಳ್ತೀನಿ. ಮತ್ತು ಕಾಸ್ಟ್ ಎಷ್ಟಾಯಿತು, ಈ ಟೋಟಲ್ ಫಸ್ಟ್ ಸರ್ವಿಸಿಗೆ ಎಷ್ಟು ಪ್ರೈಸನ್ನು ಇವರು ತೊಗೊಂಡ್ರು, ನೆಕ್ಸ್ಟ್ ಇವೆಲ್ಲ ಫಿಟ್ಟಿಂಗ್ಸ್ ಏನೇ ಎಕ್ಸ್ಟ್ರಾ ತೊಗೊಂಡ್ರಾ ಇಲ್ವಾ, ಅದನ್ನೆಲ್ಲನೂ ಡೀಟೇಲಾಗಿ ನಾನು ಹೇಳ್ತೀನಿ ನಿಮಗೆ. ಸೊ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ತಾ ಇರ್ರಿ. ಕಾಸ್ಟ್ಲಿ ಬೈಕ್ ತೊಂದ್ರಪ್ಪ ಅಂತಂದ್ರೆ ಇಂಥವೆಲ್ಲ ಆಕ್ಸೆಸರೀಸ್ನ ನಾವು ಕಂಪಲ್ಸರಿ ಹಾಕ್ಸಲೇಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇದರ ಒಂದೊಂದು ಸ್ಪೇರ್ ಸಹ ಭಾಳ ಕಾಸ್ಟ್ಲಿ ಇರ್ತವೆ. ಮಾಸ್ಟರ್ ಸಿಲಿಂಡರ್ ಆಗ್ಬೋದು ಅಥವಾ ಬ್ರೇಕ್ ಆಯಿಲ್ ಬಾಕ್ಸ್ ಆಗ್ಬೋದು ಆ್ಯಂಡ್ ಇದರ ರೇಡಿಯೇಟರ್ ಆಗ್ಬೋದು. ಇವೆಲ್ಲ ಏನಿರುತ್ತೆ ಅಂತಂದ್ರೆ ಕಾಸ್ಟ್ಲಿ ಇರ್ತವೆ. ಹಾಗಾಗಿ ನಾವು ಏನಾಗುತ್ತಪ್ಪ ಅಂತಂದ್ರೆ ಇಂಥವು ಗಾರ್ಡ್ಸನ್ನು ಹಾಕ್ಸಲೇಬೇಕಾಗತ್ತೆ. ಈಗ ನಾವೇನು ಕ್ರ್ಯಾಶ್ ಗಾರ್ಡ್ ಏನು ಹಾಕ್ಸಿದ್ವಿ, ಇದು ಇಂಜಿನ್ ಮತ್ತು ನಮ್ಮ ಸೇಫ್ಟಿಗಾಗಿ ಹಾಕ್ಸಿದಂಗೆ ಇವು ಎಲ್ಲ ಸ್ಪೇರಿಗೆ ಸೇಫ್ಟಿಗಾಗಿ ನಾವು ಈ ಅಡ್ವೆಂಚರ್ ಕಿಟ್ಟನ್ನು ನಾವು ಹಾಕ್ಸ್ಬೇಕಾಗತ್ತೆ. ಇದೇ ಬೈಕಿಗೆ ಅಂತಲ್ಲ, ಎಲ್ಲ ಬೈಕಿಗೂ ಆಲ್ಮೋಸ್ಟ್ ಆಲ್ ಎಲ್ಲ ರೈಡರ್ಸ್ ಮತ್ತು ಎಲ್ಲ ಆಫ್ ರೋಡ್ ರೈಡರ್ಸ್ ಇವನ್ನೆಲ್ಲ ಹಾಕ್ಸಿರ್ತಾರೆ. ಮೊದಲ ನಮ್ಮ ಸೇಫ್ಟಿ ಮುಖ್ಯ, ಆಮೇಲೆ ಗಾಡಿ ಸೇಫ್ಟಿನ ನಾವು ನೋಡಲೇಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ನಮ್ಮನ್ನ ತೊಗೊಂಡು ಸವಾರಿ ಎಲ್ಲ ಕಡೆ ತಿರುಗಾಡುತ್ತೆ. ಸೊ ಅದ್ರ ಸೇಫ್ಟಿನ ನಾವು ವಿಚಾರ ಮಾಡಬೇಕಾಗತ್ತೆ. ನಾವು ಹೆಂಗೆ ಸೇಫಾಗಿರ್ತೀವಿ ಅದನ್ನು ನಾವು ಸೇಫಾಗಿ ಇಟ್ಕೋಬೇಕು ನಮ್ಮ ಗಾಡಿಗಳನ್ನ. ಸೊ ನಾನು ಹ್ಯಾಂಡಲ್ ಗಾರ್ಡ್ ಆಗ್ಬೋದು, ಕ್ರ್ಯಾಶ್ ಗಾರ್ಡ್ ಆಗ್ಬೋದು, ಅಡ್ವೆಂಚರ್ ಕಿಟ್ ಆಗ್ಬೋದು, ಇವೆಲ್ಲ ನಾನು ಸೇಫ್ಟಿ ಪರ್ಪಸ್ಸಾಗಿ ಹಾಕ್ಸಿದ್ದು. ಇದರಿಂದ ಏನು ಗಾಡಿ ಒಳಗೆ ಪರ್ಫಾರ್ಮೆನ್ಸ್ ಏನು ಚೇಂಜಸ್ ಆಗಂಗಿಲ್ಲ, ಅಥವಾ ಸ್ಪೀಡ್ ಆಗ್ಬೋದು ಅಥವಾ ಇಂಜಿನ್ ಪರ್ಫಾರ್ಮೆನ್ಸ್ ಆಗ್ಬೋದು, ಅದರೊಳಗೆ ಏನೂ ಚೇಂಜಸ್ ಆಗಂಗಿಲ್ಲ. ಇದು ಜಸ್ಟ್ ಫಾರ್ ಸೇಫ್ಟಿ ಅಷ್ಟೇ. ಹಾಯ್ ವೆಲ್ಕಮ್ ಬ್ಯಾಕ್. ಸರ್ವಿಸ್ ಪೂರ ಕಂಪ್ಲೀಟ್ ಆಯಿತು. ಏನಪ್ಪ ಅಂತಂದ್ರೆ ಮತ್ತೆ ವಾಶ್ ಆದಮೇಲೆ ಸೇಮ್ ಅದು ಚೆಕ್ ಇಂಜಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅದ್ರ ಸಂಬಂಧ ಅವ್ರಿಗೂ ಟೈಮ್ ಇದ್ದಿದ್ದಿಲ್ಲ ಆ್ಯಂಡ್ ನನಗೂ ಟೈಮ್ ಇದ್ದಿದ್ದಿಲ್ಲ. ಒಂದು ರೈಡ್ ಹೋಗೋದಿತ್ತು. ಸೊ ಅವ್ರೇನು ಹೇಳಿದ್ರಪ್ಪ ಅಂತಂದ್ರೆ 1-2 ದಿನ ಬಿಟ್ಟು ಹೋಗ್ಬೇಕು ಬ್ರದರ್, ಬಿಟ್ಟು ಹೋದ್ರೆ ಕ್ಲಿಯರ್ ಮಾಡಿಕೊಡ್ತೀನಿ ನಾನು ಏನಿದೆ ಅಂತೇಳಿ ಅಂತಂದ್ರೆ. ಆ್ಯಂಡ್ ನಂಗೆ ಬಿಟ್ಟು ಹೋಗೋಕೆ ನನಗೂ ಟೈಮ್ ಇಲ್ಲ. ಆ್ಯಂಡ್ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲಿ ಅಂತೇಳಿ ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅದ್ರ ಸಂಬಂಧ ರೈಡ್ ಹೋಗಿ ಬಂದ ಮೇಲೆ ನಾನು ಬಿಡ್ತೀನಿ. ಏನು ಮೇಜರ್ ಪ್ರಾಬ್ಲಮ್ ಇಲ್ಲಲ್ಲ ಅಂತ ಕೇಳಿದೆ. ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ
ವಾಪಸ್ ಹಾಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅದನ್ನಲ್ಲೇ ಅದು ಒಂದು ಚೀಟ್ ಕೋಡ್ ಇರುತ್ತೆ, ಆ ಚೀಟ್ ಕೋಡ್ ಹಾಕಿ ಕ್ಲಿಯರ್ ಮಾಡಿದ್ದಾರೆ. ಸೊ ಆಫ್ಟರ್ ದ್ಯಾಟ್ ಬಂದಮೇಲೆ ಗಾಡಿ ಬಿಡಬೇಕು, ಏನಾಗುತ್ತೋ ನೋಡೋಣಂತ. ಐ ಹೋಪ್ ಕ್ಲಿಯರ್ ಆಗ್ಬೋದು ಅಂತ ಅನ್ಕೊಂಡಿನಿ, ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಅನ್ಕೊಂಡಿನಿ. ಸಾಲ್ವ್ ಆಗಲಿಲ್ಲಪ್ಪ ಅಂತಂದ್ರೆ ಕಂಪ್ಲೇಂಟ್ ರೈಸ್ ಮಾಡೋಕ್ಕೆ ಹೇಳ್ತಾನೆ. ಇದೇನು ವಾರಂಟಿ ಒಳಗೆ ಅಂಡರ್ ವಾರಂಟಿ ಇರುತ್ತೆ ಗಾಡಿ. ಸೊ ಅಲ್ಲಿಂದ ಕಂಪ್ನಿಯಿಂದ ಕ್ಲಿಯರ್ ಆಗುತ್ತೆ. ಈ ನಮ್ಮ ಹಿಮಾಲಯನ್ ಬೈಕ್ನ ಫಸ್ಟ್ ಸರ್ವಿಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯ್ತು. 2 ದಿನ ತೊಗೊಂತು, ಯಾಕಂತ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಆಲ್. ಆ್ಯಂಡ್ ಈ ಫಸ್ಟ್ ಸರ್ವಿಸ್ ಒಳಗೆ ಏನೇನು ಮಾಡ್ತಾರಪ್ಪ ಅಂತಂದ್ರೆ ಏರ್ ಫಿಲ್ಟ್ರ್ ಕ್ಲೀನ್ ಮಾಡ್ತಾರೆ, ನೆಕ್ಸ್ಟ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತಾರೆ, ಆ್ಯಂಡ್ ಆಯಿಲ್ ಚೇಂಜ್ ಮಾಡ್ತಾರೆ, ಆ್ಯಂಡ್ ಗ್ರೀಸಿಂಗ್ ಅದು ಏನಾದರೂ ಇತ್ತಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಗ್ರೀಸಿಂಗ್ ಮಾಡ್ತಾರೆ, ಆ್ಯಂಡ್ ಆಯಿಲ್ ಬಿಡೋದಿತ್ತು ಅಥವಾ ಲೂಬ್ರಿಕೆಂಟ್ ಏನಾದರೂ ಮಾಡೋದಿತ್ತು ಅಂದ್ರೆ ಲೂಬ್ರಿಕೆಂಟ್ ಮಾಡ್ತಾರೆ. ಅದಾದಮೇಲೆ ಚೈನ್ ಕ್ಲೀನ್ ಮಾಡಿ, ಚೈನ್ ಏನಾದರೂ ಲೂಸ್ ಇದ್ದರೆ ಟೈಟ್ ಮಾಡಿ, ಅದಾದಮೇಲೆ ವಾಷಿಂಗ್ ಮಾಡಿ ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಫಸ್ಟ್ ಬೈಕ್ ಸರ್ವಿಸ್ ಕಾಸ್ಟ್ ಎಷ್ಟಾಗತ್ತಪ್ಪ ಅಂತಂದ್ರೆ ನೋಡಿರಿ, ಬಿಲ್ ಹಾಕಿರ್ತೀನಿ, ಅದನ್ನು ನೋಡಿರಿ. ಇಷ್ಟಾಗಿದೆ ನಮ್ಮ ಫಸ್ಟ್ ಬೈಕ್ ಸರ್ವಿಸ್ ಕಾಸ್ಟ್. ಸೊ ಫ್ಯೂಯಲ್ ಒಂದು ಸ್ವಲ್ಪ ಕಡಿಮೆ ಐತಿ, ಫ್ಯೂಯಲ್ ಒಂದು ಹಾಕಿಸ್ಕೊಂಡು ಸೀದಾ ಮನೆ ಕಡೆ ಹೋಗೋಣಂತ. ಓಕೆ, ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಯಿತು. ನಿಮಗೆ ಎಲ್ಲ ಸರ್ವಿಸ್ ಡೀಟೇಲ್ಸ್ ತೋರಿಸಿದೆ ನಾನು, ಎಷ್ಟೆಷ್ಟು ಆಯಿತು ಪ್ರೈಸ್ ಫಸ್ಟ್ ಸರ್ವಿಸ್ ಅಂತೇಳಿ. ಆ್ಯಂಡ್ ಫಸ್ಟ್ ಸರ್ವಿಸ್ ಒಳಗೆ ನಂಗೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದೆ ಆ್ಯಂಡ್ ಅವ್ರು ಏನೇನು ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ಅಂತ ಅದನ್ನು ಹೇಳಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತಾ ಅಂತ ಅನ್ಕೊತೀನಿ, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇದ್ದವ್ರಿಗೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಡಿಸ್ಲೈಕ್ ಮಾಡಿರಿ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇದ್ದವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತಾ ಅಂತ ಅನ್ಕೊಂತೀನಿ ನಾನು. ನೆಕ್ಸ್ಟ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.